ಇನ್ನೊಮ್ಮೆ ನಾನು ನಿಮಗೆ ವಿಜ್ಞಾಪನೆ ಮಾಡಿಕೊಳ್ತೀನಿ. ಇಷ್ಟೆಲ್ಲ ನೀವು ವಿಶ್ವಾಸದಿಂದ ಶಾಸ್ತ್ರವನ್ನು ಕೇಳ್ತಾ ಇದ್ದೀರಿ, ಓದ್ತಾ ಇದ್ದೀರಿ, ಶ್ರವಣ ಮಾಡ್ತೀರಿ, ನಿಮ್ಮ ಅನುಕೂಲತೆಯ ಪ್ರಕಾರ ನೀವು ಮಾಡ್ತಾ ಇದ್ದೀರಿ. ಮಾಡುವ ಇದೇನು ಅಧ್ಯಯನ ಮಾಡ್ತೀರಿ ಭಗವಂತನ, ಇದರಲ್ಲಿ ಭಗವಂತನಿಗಾಗಿ ಮೀಸಲಾಗಿರುವ ಕೆಲವು ಕಾಲವನ್ನು, ಕೆಲವು ಹೊತ್ತುಗಳನ್ನು ಭಗವಂತನಿಗೆ ಮೀಸಲು. ನನ್ನ ಲೆಕ್ಕದೊಳಗೆ ತಮಗೆಲ್ಲ ಅನುಕೂಲ ಹೇಗೋ ಗೊತ್ತಿಲ್ಲ, 1 ಗಂಟೆಯ ಕಾಲ, ಹೆಚ್ಚು ಕಡಿಮೆ 1 ಗಂಟೆಯ ಕಾಲ ಜಪಕ್ಕೆ ಮೀಸಲಾಗಿಟ್ಟು ನಿರಂತರವಾಗಿ ಈ ಭಗವಂತನ ಗುಣಗಳ ಧ್ಯಾನವನ್ನು ಅದರಲ್ಲಿ ಅಳವಡಿಸಿಕೊಳ್ಳಬೇಕು. ಜಪದಿಂದ ಲೌಕಿಕವಾದ ಐಹಿಕವಾದ ಉನ್ನತಿಯಂತೂ ಆಗೇ ಆಗತ್ತೆ, ಕಷ್ಟಗಳ ಪರಿಹಾರ ಆಗೇ ಆಗತ್ತೆ. ದೇವರನ್ನು ನೀವು 1000 ಬಾರಿ ಕೃಷ್ಣ ಕೃಷ್ಣ, ವೇದವ್ಯಾಸ ನಾರಾಯಣ ನಾರಾಯಣ, ನರಸಿಂಹ ಅಂತ ಕರೆದ ಮೇಲೆ, ದೇವರಿಗೆ ನಮಸ್ಕಾರ ಮಾಡಿದ ಮೇಲೆ, ಸ್ವಾಮಿ ನರಸಿಂಹ ಆಪತ್ತು ಬಂದಿದೆಯಪ್ಪ ಪರಿಹಾರ ಮಾಡು ಅಂತ ಹೇಳಿದರೆ ಪರಿಹಾರ ಮಾಡುವುದಿಲ್ಲ. ಯಾರು ನಿತ್ಯದಲ್ಲೂ ಮಿನಿಸ್ಟರನ ಜೊತೆಗೆ ವ್ಯವಹಾರವನ್ನು ಇಟ್ಕೊಂಡಿರ್ತಾರೆ, ಅವನಾಡಿದ ಮಾತು ಮಿನಿಸ್ಟರು ಒಂದೇ ಕ್ಷಣಕ್ಕೆ ಪಾಲನೆ ಮಾಡ್ತಾನೆ. ಯಾರು ಆ ಮಿನಿಸ್ಟರನ ಸಂಪರ್ಕವೇ ಇಲ್ಲ, 15 ವರ್ಷಗಳ ಹಿಂದೆ ಭೇಟಿಯಾಗಿತ್ತು, ಇವತ್ತು ಮತ್ತೆ ಹೋಗಬೇಕಾಗಿದೆ ಕೆಲಸಕ್ಕೆ ಅಂತಂದರೆ ಆ ಮಿನಿಸ್ಟರು, ಆ ಮಂತ್ರಿ ಯಾಕೆ ಅಷ್ಟು ಕೆಲಸ ಮಾಡಿಕೊಡ್ತಾನೆ ನಮ್ಮದು? ಹಾಗೆ ದೇವರನ್ನು ಉದಾಹರಣೆಗೆ ಕೊಟ್ಟದ್ದು, ಹಾಗೆ ದೇವರನ್ನು ಸತತವಾಗಿ ಜಪಾದಿಗಳನ್ನು ಮಾಡಿ ದೇವರನ್ನು ಮೆಚ್ಚಿಸಿರುವಂತಹ ವ್ಯಕ್ತಿಗೆ ಭಗವಂತ ಬಹಳ ಸುಲಭವಾಗಿ ನಮ್ಮ ಕಾರ್ಯವನ್ನು ಮಾಡಿಕೊಡ್ತಾನೆ. ಮಾಡಿ ನೋಡಿ. ತತ್ರಾಪಿ ಈ ಚಿಂತನ, ಈ ಅನುಸಂಧಾನ, ಈ ಭಕ್ತಿ, ಈ ವಿಧವಾದ ಶ್ರದ್ಧೆ ಅದರಲ್ಲಿ ಸೇರಿಬಿಟ್ರಂತೂ ಅಭೂತಪೂರ್ವ ಸಮಾಗಮ, ಅದ್ಭುತವಾದ ಸಮಾಗಮ. ಆದ್ದರಿಂದ ಎಷ್ಟು ಸಾಧ್ಯವೋ ಶ್ರವಣಾದಿಗಳನ್ನು ಮಾಡುವುದು ಒಂದು, ಅದು 8-10 ತಾಸು ಮಾಡಬೇಕಾದದ್ದು. ಇದು 1 ಗಂಟೆಯಾದರೂ ಜಪಾದಿಗಳನ್ನು ಮಾಡಬೇಕು. ಚೇತಃ ಕಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋ ಮತಂ ಗುಣೇಶು ಸಕ್ತಂ ಬಂಧಾಯ ರತಂ ವಾ ಪುಂಸಿ ಮುಕ್ತಯೇ. ಚೇತಃ ಕಲ್ವಸ್ಯ ಬಂಧಾಯ, ಜೀವನಿಗೆ ಬಂಧನವನ್ನು ತಂದುಕೊಡುತ್ತದೆ ಚೇತಸ್ಸು, ಮನಸ್ಸು. ಯಾವಾಗ? ಗುಣೇಶು ಸಕ್ತಂ, ಸತ್ವರಜಸ್ತಮೋ ಗುಣಗಳಲ್ಲಿ ಆಸಕ್ತವಾದಾಗ, ಗುಣತ್ರಯದಲ್ಲಿ ಆಸಕ್ತವಾದಾಗ ಮನಸ್ಸು ಸಂಸಾರಕ್ಕೆ ಕಾರಣ. ಆದರೆ ಭಗವಂತನಲ್ಲಿ ಆಸಕ್ತವಾದಾಗ ಅದು ಮುಕ್ತಿಗೆ ಕಾರಣ. ಬಹಳ ಶ್ರೇಷ್ಠವಾಗಿರುವಂಥ ಒಂದೇ ಮನಸ್ಸು. ಇಲ್ಲಿ 11ನೇ ಸ್ಕಂಧದಲ್ಲಿ ಒಂದು ಮಾತು ಬರ್ತದೆ, ಮನಃ ಪರಂ ಕಾರಣಮಾಮನಂತಿ. ಮನಃ ಪರಂ ಕಾರಣಮಾಮನಂತಿ. ಕರ್ಮ, ದೇವತೆಗಳು, ಪದಾರ್ಥಗಳು, ಅವರು, ಇದು, ಸ್ವಭಾವ, ಜೀವರು ಯಾವುದು ಕಾರಣವಲ್ಲ. ಕೊನೆಗೆ ಕಾರಣವಾದದ್ದು, ನಮಗೆ ಸುಖ ದುಃಖಗಳಿಗೆ ಕಾರಣವಾದದ್ದು, ಸಂಸಾರಕ್ಕೆ ಕಾರಣವಾದದ್ದು ಮನಸ್ಸು. ಮೋಕ್ಷಕ್ಕೆ ಕಾರಣವಾಗುವುದು ಮನಸ್ಸೇ. ಮನಸ್ಸನ್ನು ಬಿಟ್ಟು ಮತ್ತೊಂದು ವಸ್ತುವೇ ಇಲ್ಲ, ಮನಸ್ಸೇ ಪ್ರಧಾನವಾದದ್ದು. ದೇವರಲ್ಲಿ ಮನಸ್ಸನ್ನು ತೊಡಗಿಸಿ ಇಡೀ ಮೋಕ್ಷಕ್ಕೆ ಮೇಲೆ ಹೋಗ್ತಾ ಇರ್ತೀವಿ. ಸಾಧನೆ ಆಗತ್ತೆ, ಮೋಕ್ಷಕ್ಕೆ ಹೋಗೇ ಬಿಡ್ತಾನೆ. ಹಠದಿಂದ, ಕೆಲವರಿಗೆ ಹಠ ಇರ್ತದೆ, ಆ ಹಠವನ್ನು ಯಾವುದ್ಯಾವುದೋ ಕೆಲಸಕ್ಕೆ ಉಪಯೋಗಿಸ್ತಾರೆ. ಅದರ ಬದಲಾಗಿ ಆ ಹಠವನ್ನು, ಹಠಮಾರಿ ಸ್ವಭಾವವನ್ನು ಈ ಭಕ್ತಿಯ ಸಾಧನೆಗಾಗಿ ಉಪಯೋಗಿಸಬೇಕು. ಅತೀ ಕಠಿಣವಾದ ಕೆಲಸವನ್ನು ಅವರಿಗೆ ಕೊಟ್ಟರೆ ಅವರಿಗೆ ಆನಂದ. ಹಠದಿಂದ ಆ ಕಾರ್ಯವನ್ನು ಸಾಧಿಸಿ ತೋರಿಸ್ತಾರೆ, ಅತೀ ಶ್ರಮದಿಂದ. ಇದು ಎಲ್ಲ ಆರ್ಗನೈಸೇಷನ್ಗಳಲ್ಲಿ ನಾವು ಅಲ್ಲಲ್ಲಿ ನೋಡ್ತಿರ್ತೇವೆ. ಆ ಸ್ವಭಾವದವರು ಸಾಧನೆಗೆ ಅಭಿಮುಖರಾಗಿ ಬಿಟ್ಟರೆ ಮುಗಿದೋಯ್ತು. ಅದೇ ಆಗುವುದಿಲ್ಲ, ಅದೇ ಬಂದದ್ದು ಸಮಸ್ಯೆ. ಚೇತಃ ಖಲ್ವಸ್ಯ ಬಂಧ.
ಭಾಳ ವಿಚಿತ್ರವಾಗಿದೆ. ಮನಸ್ಸಿನಲ್ಲಿ ನಾವು ಅಭಿಮಾನವನ್ನು ಮಾಡ್ತೇವೆ ಅನ್ನುವುದೇ ನಮಗೆ ಸಂಸಾರಕ್ಕೆ ಕಾರಣವಾದದ್ದು. ಮನಸ್ಸನ್ನು ದೇವರಲ್ಲಿ ಕಟ್ಟಿದರೆ ಮನಸ್ಸು ಅಂಟಿಕೊಳ್ಳುವ ಸ್ವಭಾವವೂ ಇದೆ, ಅದಕ್ಕೆ ಅಂಟಿಕೊಳ್ಳುವ ಸ್ವಭಾವವೂ ಇದೆ. ಅದು ಯಾವ ಪಂಚ ಜ್ಞಾನೇಂದ್ರಿಯಗಳಿಂದ ಏನನ್ನು ಭೋಗಿಸ್ತದೋ, ಭೋಗಿಸಿ ಆದ ಮೇಲೆ, ನೋಡಿ ಆದ ಮೇಲೆ, ಅನುಭವಿಸಿ ಆದ ಮೇಲೆ ಅದನ್ನು ನೆನೆಸ್ತಾ ಕೂತಿರ್ತದದು, ನೆನಪು ಹಾಕ್ತಾ ಕೂತಿರ್ತದೆ. ಆದರೆ ಆ ಮನಸ್ಸೇ, ಅದೇ ಮನಸ್ಸು ಭಾಗವತವನ್ನು ಕೇಳಿದ್ದನ್ನು ಮನಸ್ಸಿನಲ್ಲಿ ಎಂದೆಂದಿಗೂ ನೆನಪಾಕುವುದಿಲ್ಲ. ಸಿನಿಮಾ ಹಾಡುಗಳನ್ನು ಕೇಳ್ತಾ ಬಂದ ಅಂದರೆ ಅದನ್ನೆಲ್ಲ ನೆನಪು ಹಾಕ್ತದೆ. ಒಬ್ಬನು ಹೇಳ್ತಿದ್ದ, ಅವನು ಪಾಪ ಅವನು ಹೇಳೋನು, ನಾನು ಸಿನಿಮಾ ನೋಡ್ತೀನಿ ಆದರೆ ರಾತ್ರಿ ನೋಡುವುದಿಲ್ಲ. ಯಾಕೆ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣಕ್ಕೆ ಜಪ ಮಾಡುವಾಗ ಆ ಸಿನಿಮಾ ಹಾಡುಗಳು, ಆ ಚಿತ್ರಗಳ ಕಣ್ಣು ಮುಂದೆ ಬರ್ತದೆ. ಭಾಳ ಸಂತೋಷ ಆಯಿತು, ಅಷ್ಟಾದರೂ ಮಾಡಿದೆಯಲ್ಲ, ಒಳ್ಳೆಯದಾಯಿತು. ಹೀಗೆ ಉತ್ತಮವಾದಂತಹ ಗುಣೇಶು ಸಕ್ತಂ ಬಂಧಾಯ ರತಂವ ಪುಂಸಿ ಮುಕ್ತಯೇ, ಪರಮಾತ್ಮನಲ್ಲಿ ಆಸಕ್ತವಾದರೆ ನೋಡಿ, ರತಂ ಆನಂದ ಪಡಬೇಕು. ತಮ್ ನಿರ್ವೃತೋ ಅನ್ನುವ ಮಾತಿನಲ್ಲಿ ಕೇಳಿದ್ರಲ್ಲ, ಅದೇ ಮಾತು. ರತಂ ಆನಂದ ಪಡಬೇಕು. ದೇವರ ಗುಣಗಳ, ದೇವರ ಮಹಿಮೆಯನ್ನು ಕೇಳಿದಾಗ ಆನಂದ ಪಡುವುದು ಪ್ರಾರಂಭವಾದರೆ ಮೋಕ್ಷಕ್ಕೆ ಮೊದಲನೇ ಹೆಜ್ಜೆ ಬಂದಂತೆ. ಅದು ಬಹಳ ಮುಖ್ಯ. ಅಹಂ ಮಮಾಭಿಮಾನೋತ್ಥೈ ಕಾಮಲೋಭಾದಿವಿರ್ಮಲೈ ವೀತಂ ಯದಾತ್ಮನ ಶುದ್ಧಂ ಅದುಃಖಮಸುಖಂ ಸಮಂ. ನ್ಯಾಯಾಮೃತದಲ್ಲಿ ವ್ಯಾಸರಾಜರು ವಾಕ್ಯವನ್ನು ಕೊನೆ ಅದುಃಖಮಸುಖಂ ಸಮಂ ಎಂಬ ಮಾತನ್ನು ಅಸುಖಂ ಅಂತ ಹೇಳಿದ್ದಾರೆ ಬ್ರಹ್ಮನನ್ನ ಅಂತ ಹೇಳಿ ಒಂದು ಕಡೆಗೆ ಉಲ್ಲೇಖ ಮಾಡ್ತಾರೆ. ಅಹಂ ಮಮಾಭಿಮಾನೋತ್ಥೈ, ನಾನು ಎನ್ನುವ ಅಭಿಮಾನವಿಲ್ಲದೆ, ಮಮ ಎಂಬ ಅಭಿಮಾನವಿಲ್ಲದೆ ಇದ್ದರೆ ಎಂದೆಂದಿಗೂ ಕೂಡ ಮನುಷ್ಯನಿಗೆ ಕಾಮ, ಕ್ರೋಧ, ಲೋಭ ಇದ್ಯಾವುದು ಬರುವುದಕ್ಕೆ ಆಸ್ಪದವಿಲ್ಲ, ಯಾವುದಕ್ಕೂ ಆಸ್ಪದವಿಲ್ಲ. ಅದೆಲ್ಲ ಬರುವುದಕ್ಕೆ ಒಂದೇ ಒಂದು ಕಾರಣ, ಅಭಿಮಾನ. ಅಭಿಮಾನ ಹೊಂದಿದ್ರೆ ಕಾಮಾದಿಗಳಿಗೆ ಆಸ್ಪದ, ಅವಕಾಶ. ಅಭಿಮಾನವಿಲ್ಲದೆ ಇದ್ದರೆ ಕಾಮಾದಿಗಳಿಗೆ ಅವಕಾಶವೇ ಇಲ್ಲ. ಯಾಕೆ ಅಂತಂದರೆ ನೋಡಿ, ಸರಿಯಾಗಿ ತಿಳಿರಿ. ಅಭಿಮಾನ ಅಂತನ್ನುವುದೇನಿದೆ, ಇದು ಮಧ್ಯದ ಮೇಢಿ ಸ್ತಂಭ ಅಂತಂತಾರೆ. ಮಧ್ಯದ ಗೂಟ, ಮಧ್ಯದಲ್ಲಿರುವಂತಹ ಒಂದು ಸ್ತಂಭ. ನನಗೆ ಬೇಕು, ನನಗೆ ಬೇಡ. ಆ ನನಗೆ ಅಂತನ್ನುವುದು ಇಲ್ಲದೆ ಇದ್ದರೆ ಬೇಕು ಬೇಡ ಅಂತನ್ನುವುದಕ್ಕೆ ಅರ್ಥವಿಲ್ಲ. ಹಾಗಾದರೆ ಆ ನನಗೆ ಅಂತನ್ನುವುದೇನಿದೆ ಅವನೇ ಜೀವ, ಅದು ಅಭಿಮಾನ. ಜೀವ ಮಾಡುವ ಅಭಿಮಾನದಿಂದಾಗಿ ದೇಹ, ಇಂದ್ರಿಯ, ಮನಸ್ಸುಗಳಿಗೆ ಬೇಕಾದದ್ದನ್ನು ಬೇಕು ಅಂತಂತೇವೆ. ಆತ್ಮನಿಗೆ ಬೇಕಾದದ್ದನ್ನು ಬೇಕು ಅಂತ ಇಲ್ಲಿವರೆಗಂತೂ ಅಂದಿಲ್ಲ ನಾವು ಯಾರು. ಇದು ಬೇಕು ನನಗೆ, ಬೆಳ್ಳಿ ಬೇಕು ನನಗೆ, ಬಂಗಾರ ಬೇಕು ನನಗೆ, ಬಟ್ಟೆ ಬೇಕು ನನಗೆ, ಮನೆ ಬೇಕು ನನಗೆ, ಕಾರು ಬೇಕು ನನಗೆ, ಹಣ, ಕೀರ್ತಿ ಎಲ್ಲ ಎದಕ್ಕೆ ಬೇಕು? ದೇಹಕ್ಕೆ ಬೇಕು, ಇಂದ್ರಿಯಕ್ಕೆ ಬೇಕು, ಬಹಳ ಹೆಚ್ಚು ಅಂದರೆ ಮನಸ್ಸಿಗೆ ಬೇಕು. ಆತ್ಮನಿಗೆ ಏನು ಬೇಕು? ಆತ್ಮನಿಗೆ ಬೇಕಾದದ್ದೇನಿದೆ ಅದನ್ನೇನಾದರೂ ಸಂಪಾದನೆ ಮಾಡಿದ್ದೇವಾ? ಲವಲೇಶ. ನಿತ್ಯ ಊಟ ಮಾಡ್ತೇವೆ, ಹೊಟ್ಟೆ ತುಂಬ್ತದೆ. ಮನಸ್ಸಿಗೆ ಏನೋ ಯಾರೋ ವರ್ಣನೆ ಮಾಡ್ತಾರೆ, ಸ್ತೋತ್ರ ಮಾಡ್ತಾರೆ, ಅದನ್ನು ಕೇಳಿ ಉತ್ಸಾಹದಿಂದ, ಹೋಪ್ಸಿನಿಂದ, ಉತ್ಸಾಹದಿಂದ ನಾವಿರ್ತೇವೆ. ಅದು ಮನಸ್ಸಿನ ಆಹಾರ. ಜನ ನಮ್ಮನ್ನು ಪ್ರೀತಿಸುವುದು, ಕೂಸು ಬೆಳೆಯುವುದಕ್ಕೆ ತಾಯಿ ಮುದ್ದು ಕೊಡುವುದು, ತಾಯಿ ಗಟ್ಟಿಯಾಗಿ ಆಲಿಂಗನ ಮಾಡಿಕೊಳ್ಳುವುದು, ಅದು ಬಹಳ ಮಹತ್ವದ್ದು. ಮನಸ್ಸಿನ ಆಹಾರ. ಮನಸ್ಸಿಗೆ ಒಂದು ಆಹಾರವಿದೆ. ಈಗೋ ವಯಸ್ಸಾದ ಮೇಲೆ, ದೊಡ್ಡವನಾದ ಮೇಲೆ ಆ ಆಹಾರವನ್ನು ಅಪೇಕ್ಷಿಸಬಾರದು, ಆದರೆ ಅಪೇಕ್ಷಿಸ್ತಾನೆ. ಅಹಂಕಾರಕ್ಕೊಂದು ಆಹಾರವನ್ನು, ಆಹುತಿಯನ್ನು ಹಾಕ್ತಾ ಇರಬೇಕು. ಅದು ಮನಸ್ಸಿನ ಆಹಾರ. ಅಹಂಕಾರದ ಆಹುತಿಗಳೇನು? ಬನ್ನಿ ಅಂತ ನಮಸ್ಕಾರ ಮಾಡಿಬಿಟ್ರೆ ಅಹಂಕಾರಕ್ಕೆ ಆಹುತಿ ಬಿತ್ತು. ಪೀಠದ ಮೇಲೆ ಕೂಡಿಸಿದ್ರಂತೂ ದೊಡ್ಡ ಆಹುತಿ. ಭಾರೀ ದೊಡ್ಡ ಹಾರಗಳನ್ನು ಹಾಕಿ, ಭಾರೀ ಉತ್ಸವಗಳನ್ನು ಮಾಡಿ, ಗೌರವವನ್ನು ಮಾಡಿ, ಪೇಪರ್ಗಳಲ್ಲಿ ಕೊಟ್ಟು
ಟಿ ವಿಯಲ್ಲಿ ಹೆಸರು ಬಂದು ಬೋರ್ಡ್ಗಳೆಲ್ಲ ಹಾಕಿ ಮುಗಿದೋಯ್ತು. ದೊಡ್ಡ ಆಹುತಿ ಅಹಂಕಾರಕ್ಕೆ. ಸುಮ್ಕೊಡು, ಅಹಂಕಾರವನ್ನು ತುಂಡು ಮಾಡಿದಂತಾಯ್ತು. ನಿನಗೇನು ಬುದ್ಧಿ ಇದೆಯೋ? ಅಹಂಕಾರಕ್ಕೆ ಇನ್ನಷ್ಟು ಘಾತ ಮಾಡಿದಂತೆ. ಅವನಿಗೇನು, ಸಣ್ಣ ಹುಡುಗ, ಅವನಿಗೇನು ಗೊತ್ತಿದೆ? ಸತ್ತೇ ಹೋಗ್ತದೆ ಅಹಂಕಾರ. ಇದು ಅಹಂಕಾರದ ಆಹುತಿ, ಅಹಂಕಾರದ ಆಘಾತ. ಅಂದರೆ ಏನಾಯಿತು? ಹೊಟ್ಟೆಗೆ ಆಹಾರವಿದೆ, ದೇಹಕ್ಕೆ, ಇಂದ್ರಿಯಗಳಿಗೆ ಆಹಾರವಿದೆ, ಟಾನಿಕ್ಗಳು, ಭೋಗಗಳು, ಪದಾರ್ಥಗಳ ಸೇವನ, ಇದೆಲ್ಲ ಇಂದ್ರಿಯಗಳ ಆಹಾರ. ಮನಸ್ಸಿನ ಆಹಾರವಿದೆ, ಅಹಂಕಾರಾದಿಗಳು. ಆದರೆ ಆತ್ಮನ ಆಹಾರ ಇಲ್ಲ. ಆ ಆತ್ಮನ ಆಹಾರ ಕುರಿತಾಗಿ ಹೇಗೆ ಆಹಾರ ಶುದ್ಧವು ಸತ್ವಶುದ್ಧಿ ಇತ್ಯಾದಿಯಾಗಿ ಹೇಳ್ತಾರೆ, ಹಾಗೆ ಒಬ್ಬ, ನಾನು ಹೇಳ್ತಿರ್ತೇನೆ, ರಷ್ಯನ್ ಫಿಲಾಸಫರ್ ಇಬ್ಬರು, ಗುರ್ಜೀಫ್, ಔಸ್ಪೆನ್ಸ್ಕಿ, ಅವರಿಬ್ಬರು ಈ ಆತ್ಮನ ಆಹಾರದ ಕುರಿತಾಗಿ ಮಾತಾಡ್ತಾರೆ. ಆತ್ಮನ ಆಹಾರ ಏನು ಅದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಅಹಂ ಮಮಾಭಿಮಾನೋತ್ಥೈ ಕಾಮಲೋಭಾದಿಭಿರ್ಮಲೈ ವೀತಂ ಯದಾತ್ಮನ ಶುದ್ಧಂ ಅದುಃಖಂ ಸುಖಂ ಸಮಂ ತದಾ ಪುರುಷ ಆತ್ಮಾನಂ ಕೇವಲಂ ಪ್ರಕೃತಿ ಪರಂ ನಿರಂತರಂ ಸ್ವಯಂ ಜ್ಯೋತಿ ಅಣಿಮಾನಮಖಂಡಿತಂ ಜ್ಞಾನವೈರಾಗ್ಯಯುಕ್ತೇನ ಭಕ್ತಿಯೋಗೇನ ಚಾತ್ಮನ. ಜ್ಞಾನ ವೈರಾಗ್ಯ ಇವುಗಳಿದ್ದ ಸಹಿತವಾದ ಭಕ್ತಿಯೋಗ, ಆ ಭಕ್ತಿ ಇದ್ದರೆ ಆಗ ಮನುಷ್ಯನಲ್ಲಿರುವ ದುಷ್ಟ ಪ್ರಕೃತಿ ಅದು ಪರಮಾಚ್ಛಾದಿಕ, ಭಗವಂತನನ್ನು ಮುಚ್ಚುವ, ಭಗವಂತನ ಜ್ಞಾನವನ್ನು ಕೊಡದಿರುವ, ಅದನ್ನು ಪ್ರತಿಬಂಧಿಸುವ ಯಾವ ಪರಮಾಚ್ಛಾದಿಕ ಎಂಬ ದುಷ್ಟ ಪ್ರಕೃತಿ ಇದೆಯೋ ಅದನ್ನು ನಾಶ ಮಾಡ್ತಾನೆ, ಅಂದರೆ ದೂರ ಮಾಡ್ತಾನೆ. ನಯುಜ್ಯಮಾನಯ ಭಕ್ತಿಯ ಭಗವತ್ಯಖಿಲಾತ್ಮನಿ ಸದೃಶೋಸ್ತಿ ಶಿವ ಪಂಥಾ. ದೇವರಲ್ಲಿ ಮಾಡುವ ಭಕ್ತಿಗಿಂತಲೂ ಉತ್ತಮವಾದ ಮಾರ್ಗ ಮತ್ತೊಂದಿಲ್ಲ. ಪ್ರಸಂಗಮಜರಂ ಪಾಶಂ ಆತ್ಮನಃ ಕವಯೋವಿದು. ಮನುಷ್ಯನಿಗೆ ಎರಡು ಬಂಧನಗಳು ಅದ್ಭುತವಾದ ಬಂಧನ. ದೇವರು ಹಾಕಿದ ಒಂದು ಬಂಧನ, ನಾವು ಮಾಡಿಕೊಳ್ಳುವ ಮತ್ತೊಂದು ಬಂಧನ. ಎರಡು ಹಗ್ಗಗಳು. ದೇವರು ಹಾಕಿದ ಒಂದು ಪಾಶ ಯಾವುದು? ಕಾಲ. ಯೋಯಂ ಕಾಲಸ್ತಸ್ಯತೆ ಅವ್ಯಕ್ತ ಬಂಧ. ಕೆಲವರು ಸಂಸ್ಕೃತ ಬಹಳ ಬಲ್ಲವರಾಗಿ ಅವ್ಯಕ್ತ ಬಂಧೋಹೋ ಅಂತ ಹೇಳುವುದುಂಟು. ಬಂಧೋಹೋ ಅಲ್ಲ, ಯೋಯಂ ಕಾಲ ತಸ್ಯತೆ ಅವ್ಯಕ್ತವಾದ ಕಣ್ಣಿಗೆ ಕಾಣಿಸದಿರುವ ಬಂಧವದು. ಬಂಧೋಹ ಏನು? ಬಾರದೇ ಇದ್ದವರು ಏನೇನೋ ಮಾತಾಡ್ತಾರೆ. ತಮಗೆಲ್ಲ ಸಂಸ್ಕೃತ ಬರ್ತದೆ, ತಾವೆಲ್ಲೂ ಅನ್ನೋದಿಲ್ಲ ಅಂತಿದ್ರೆ ತಿದ್ಕೊಳ್ರಿ. ಗುರುಭ್ಯೋ ನಮಃ ಶುರು ಅಂದರೆ ಪ್ರಾರಂಭದಲ್ಲೇನೆ ಪ್ರಥಮಗ್ರಾಸೆ ಮಕ್ಷಿಕಾಪಾತಃ. ಶ್ರೀ ಗುರುಭ್ಯೋ ನಮಃ. ಏನು ಗುರುಭ್ಯೋ ನಮಃ? ಗುರುಭ್ಯೋ ನಮಃ ಇಲ್ಲ, ಗುರುಭ್ಯೋ ನಮಃ. ಗುರುಭ್ಯೋ ನಮಃ ಯಾಕೆ? ಅಲ್ಲಿ ಎರಡನೇನ ಎಲ್ಲಿಂದ ಬಂತು? ಎಲ್ಲಿಂದಾದರೂ ತೊಗೊಂಬರ್ರಪ್ಪ, ತರಲಿಕ್ಕೆ ಆಗುವುದಿಲ್ಲ, ಅಲ್ಲಿ ಬರುವುದಿಲ್ಲದು, ಅದೆಲ್ಲ ಬರುವುದಿಲ್ಲ. ತಪ್ಪು ಮಾತಾಡಬಾರ್ದು, ಸರಿಯಾಗಿ ಶಬ್ದಗಳಿರಬೇಕು, ಸರಿಯಾದ ಶಬ್ದವಿರಬೇಕು. ಶ್ರೀ ಗುರುಭ್ಯೋ ನಮಃ ಇಂಥವು ಬೇಕಾದಷ್ಟಿವೆ. ಪ್ರಿಯತಾಂ ಪ್ರಿಯತೋ ಭವತು ಹಾಗಿಲ್ಲ, ಪ್ರಿಯತಾಂ ಪ್ರೀತೋ ಭವತು. ಈ ಪ್ರಿಯತಾಂ ಪ್ರೀತೋ ಭವತು ಅಂತನ್ನೋದು ನಾವು ಒಬ್ಬರೇ ಅಂತೇವೆ, ಇದು ತಪ್ಪದು, ಹಾಗಿಲ್ಲ ಅದು. ಅನೇನ ಕರ್ಮಣ, ಒಬ್ಬ ಬ್ರಾಹ್ಮಣನ ಎದುರಲ್ಲಿ ಕೂಡಿಸ್ಕೊಂಡಿದ್ದೀವಿ. ಅನೇನ ಕರ್ಮಣ ಯಜ್ಞೇನ ಕರ್ಮಣ ಪವಮಾನ ಹೋಮೇನ ಕರ್ಮಣ ಭಗವಾನ್ ಪ್ರಿಯತಾಂ ಅಂತ ನಾವು ಅನ್ನಬೇಕು. ಬ್ರಾಹ್ಮಣ ಆಶೀರ್ವಾದ ಮಾಡಬೇಕು, ಪ್ರೀತೋ ಭವತು ಅಂತ ಆಶೀರ್ವಾದ. ಅದು ಬಿಟ್ಟು ನಾವೇ ಪ್ರಿಯತಾಂ ಪ್ರೀತೋ ಭವತು
ನಾವೇ ಪ್ರಾರ್ಥನೆ ಮಾಡೋರು, ನಾವೇ ಆಶೀರ್ವಾದ ಕೊಡೋರು. ಯಾರಿಗೆ? ಹೀಗೆಲ್ಲ ಮಾಡ್ಲಿಕ್ಕೆ ಬರುವುದಿಲ್ಲ, ಹೀಗೆಲ್ಲ ಮಾಡ್ಲಿಕ್ಕೆ ಬರುವುದಿಲ್ಲ. ನಿಮ್ಮಷ್ಟಕ್ಕೆ ನೀವೇ ಆಶೀರ್ವಾದ ತಗೋತಿದ್ರೆ ತೋರಿ. ಪಾಕಾದೀನಾಂ ಹವಿರ್ಯೋಗ್ಯತಾಸ್ತು ಇತಿ ಭವಂತೋ ಬ್ರವಂತೋ ಪಾಕಾದೀನಾಂ ಹವಿರ್ಯೋಗ್ಯತಾಸ್ತು. ಇದು ಸುದೈವಕ್ಕೆ ಇದನ್ನು ಒಟ್ಟಾರೆ ಪುರೋಹಿತರೇ ಅಂತಾರೆ. ಇದನ್ನು ಅವರಪ್ಪ ಇದ್ದರೂ, ಪುರೋಹಿತನ ಅಪ್ಪ ಇರ್ತಾರೆ, ಪುರೋಹಿತನ ಅಪ್ಪ ಇದ್ದರೂ ಅಸ್ಮತ್ ಪಿತರಂ ಗೋತ್ರಂ ಯುಷ್ಮತ್ ಪಿತರಂ ಅಂದರೆ ಅವನೇ ಯುಷ್ಮತ್ತಿರ ಬಂದು ಅಂದ್ಬಿಡ್ತಾನೆ ಅವ್ರು ಯಜಮಾನ. ಹಾಗಾಗಿ ಪುರೋಹಿತ ಏನು ಅನ್ನಬೇಕು? ಅಸ್ಮತ್ ಪಿತರಂ ಅಂತ ಅನ್ನಬೇಕು. ಅಸ್ಮತ್ ಪಿತರಂ ಅಂತ ಇವನೇನು ಅನ್ನೋದೇ ಇಲ್ಲ, ಅವನೇ ಅಸ್ಮತ್ ಪಿತರಂ ಅಂತ ಗೊತ್ತುಕೊಡ್ಬೇಕು ಅವರು. ಇನ್ನೊಂದು ಅಸ್ಮದ್ ಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತೇ ಶ್ರೀರಾಮಚಂದ್ರ ಪ್ರಿಯತಾಂ ಪ್ರೀತೋ ಭವತು. ಸೀತಾಪತೇ ಶ್ರೀರಾಮಚಂದ್ರ ಏನದು? ಸೀತಾಪತೇ ಅಲ್ಲ, ಸೀತಾಪತಿ ಶ್ರೀರಾಮಚಂದ್ರ ಪ್ರಿಯತಾ ಅಂತ ಅನ್ನಬೇಕು. ಸೀತಾಪತೇ ಅಂತ ಸಂಬೋಧನೆ ಇಲ್ಲಲ್ಲಿ. ಸೀತಾಪತಿ ಅಂದರೆ ಸೀತಾಪತೆ ಅಂತಂದರೆ ಬಹಳ ಶ್ರಮಪಟ್ಟು ಅಧ್ಯಾಹಾರಾದಿಗಳನ್ನು ಮಾಡಬೇಕು. ಬಹುಕಲ್ಪನಾಪತ್ತಿ ಅದೆಲ್ಲ ಅಗತಿಕಾಗತಿ, ಹಾಗಾಗಿ ತಪ್ಪದು. ಇನ್ನೊಂದು ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ. ಸಂಸ್ಕೃತ ಚೆನ್ನಾಗಿ ಬರುತ್ತೆ ನಮಗೆ. ದಡ್ಡ ಅಂತ ಸಂಸ್ಕೃತ ಚೆನ್ನಾಗಿ ಬರ್ತದೆ ಅಂತ ತೋರಿಸೋದಕ್ಕೆ ಹೋಗಿ ದಡ್ಡತನವನ್ನು ತೋರಿಸ್ತಾರೆ. ಮಾತಾಡಬಾರ್ದು. ಪ್ರಣತ ಕ್ಲೇಶನಾಶಾಯ. ಪ್ರಣತಃ ವಿಸರ್ಗ ಇಲ್ಲಲ್ಲಿ. ಪ್ರಣತಃ ಅನ್ನುವ ಎಚ್ಚಿಲ್ಲ, ವಿಸರ್ಗ ಇಲ್ಲ. ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಮೋ ನಮಃ ಅಂದರೆ ಸಂಸ್ಕೃತದ ತಪ್ಪುಗಳನ್ನು ಯಾಕೆ ಹೇಳಿದೆ ಅಂದರೆ ತಮಗೆಲ್ಲ ಎಚ್ಚರವಾದರೆ ಮತ್ತೆ ಮುಂದೆ ಭಾಗವತ ಸಾಕ್ತದೆ, ಅದಕ್ಕಾಗಿ ಹೇಳಿದ್ದು. ಪ್ರಸಂಗಂ ಅಜರಂ ಪಾಶಂ ಆತ್ಮನಃ ಕವಯೋ ವಿದುಃ. ಅಜರಂ ಪಾಶಂ, ಕಾಲ ಎನ್ನುವುದು ದೇವರ ಕೈಯಲ್ಲಿರುವ ಪಾಶ. ನಮ್ಮೆಲ್ಲ ಜೀವರನ್ನು ಬಿಗಿದ ಪಾಶ ಕಾಲ. ಅದು ಒಂದಾದರೆ ಇನ್ನೊಂದು ಪಾಶ ನಾವು ನೀವು ಮಾಡಿಕೊಂಡ ಪಾಶ, ಅದು ಪ್ರೇಮದ ಪಾಶ. ಪ್ರೇಮದ ಪಾಶ, ಸ್ನೇಹ ಪಾಶ. ಯಾವ ವ್ಯಕ್ತಿಯಲ್ಲಿ ನಾವು ತುಂಬ ಪ್ರೀತಿ ಮಾಡ್ತೇವೋ ಅವನು ನಮಗೆ ಬದ್ಧ, ನಾನು ಅವನಿಗೆ ಬದ್ಧ. ಅವನು ನಮ್ಮಿಂದ ದೂರವಾಗಲಿಕ್ಕಿಲ್ಲ. ಎಷ್ಟು ದೂರವಾದರೂ ಮನಸ್ಸಿನಲ್ಲಿ ಅವನ ನೆನಪು ನಮಗೆ ಇದ್ದೇ ಇರ್ತದೆ. ಹಾಗಾಗಿ ಪ್ರಸಂಗ ಪ್ರಕೃಷ್ಟವಾದ ಸಂಘ, ಬಹಳವಾದ ಗಟ್ಟಿಯಾದ ಬಂಧನ. ಇದು ಅಜರಂ. ಅಜರಂ ಎಲ್ಲ ಹಗ್ಗಗಳು ಸವಿದು ಹೋಗ್ತವೆ. ಎಲ್ಲ ಹಗ್ಗಗಳು, ಯಾವುದೇ ಹಗ್ಗವನ್ನು ಕಟ್ಟಿ ಆ ಹಗ್ಗ ಸವಿದು ಹೋಗ್ತದೆ, ಹರಿದು ಹೋಗ್ತದೆ, ಶಿಥಿಲವಾಗ್ತದೆ. ಆದರೆ ಶಿಥಿಲವಾಗದಿರುವಂತಹ ಒಂದು ಹಗ್ಗ ಎಂದರೆ ಅದು ಪ್ರಸಂಗ. ಪ್ರಸಂಗ ಎಂದರೆ ಪ್ರೇಮ, ಸ್ನೇಹ, ಹೆಂಡತಿ ಮಕ್ಕಳಲ್ಲಿ ಮಾಡುವ ಸ್ನೇಹ. ಹೆಂಡತಿಯಲ್ಲಿ ಮೊದಲು ಪ್ರೇಮ ಮಾಡ್ತಿರ್ತಾನೆ. ಅಂತೂ ಮೊದಲೇ ತಾನು ಪ್ರೇಮ ಮಾಡ್ತಿದ್ರೆ ಏನು ಪ್ರೇಮವಿರ್ತದೋ ಆ ಪ್ರೇಮ ಮದುವೆ ಆದ ಮೇಲೆ ಬರುವುದಿಲ್ಲ. ಮತ್ತೆ ಕೇಳಿದ ವಿಷಯ. ಆದರೆ ಮದುವೆ ಆದ ಮೇಲೆ ಏನು ಪ್ರೇಮವಿರ್ತದೆ ಅದು ಮಕ್ಕಳಾದ ಮೇಲೆ ಅದು ಹೆಚ್ಚಾಗ್ತದೆ. ಮೊಮ್ಮಕ್ಕಳಾದ ಮೇಲೆ ಹೆಚ್ಚಾಗ್ತದೆ. ತನಗೆ ಕೈಕಾಲು ತಣ್ಣಗಾಗ್ಲಿಕ್ಕೆ ಶುರುವಾಯಿತು ಅಂದರೆ ಇನ್ನಷ್ಟು ಹೆಚ್ಚಾಗ್ತದೆ. ಆದ್ದರಿಂದ ಮನುಷ್ಯನಿಗೆ ಬಹಳ ವಿಚಿತ್ರವಾಗಿದೆ, ಬಹಳ